ಹೆಲೋ ಎವ್ರಿವನ್, ಎಲ್ಲರಿಗೂ ಹೊಸ ಒಂದು ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಡಿಸ್ಕಸ್ ಮಾಡುವ ಟಾಪಿಕ್ ಅಂತ ಹೇಳಿದರೆ, ಮೆಜಾರಿಟಿ ಸ್ಟೂಡೆಂಟ್ಸ್ ನಮಗೆ ಮೆಸೇಜ್ ಮಾಡುವಾಗ ಕೇಳುವ ಒಂದು ಡೌಟ್, ಸರ್ ಈ CA ನಮಗೆ ತೆಗಿಲಿಕ್ಕೆ ಆಗುತ್ತಾ? ನಂದು PUC ಆಗಿದೆ ಅಥವಾ ನಂದು ಡಿಗ್ರಿ ಆಗಿದೆ, ಸೊ ನಾನು ತೆಗೆದ್ರೆ ಪಾಸ್ ಆಗಲಿಕ್ಕೆ ಚಾನ್ಸಸ್ ಇದೆಯಾ? ನನಗೆ PUCಯಲ್ಲಿ 60%, 70%, 90% ಇದೆ. ಸೊ ಇದೆಲ್ಲ ನೋಡುವಾಗ ನಾನು ತೆಗೆದ್ರೆ ಪಾಸ್ ಆಗ್ತೀನಾ ಸರ್, ಎಲ್ಲಾದರೂ ಬ್ಲಾಕ್ ಆಗ್ತೀನಾ, ಫೇಲ್ ಆಗ್ತೀನಾ? ಈ ಥರ ತುಂಬ ಡೌಟ್ ಒಂದು CA ತೆಗಿ ಒಂದು ಸ್ಟೂಡೆಂಟ್ಸಿಗಿದೆ. ಸೊ ನಾವು ಇಲ್ಲಿ ಡಿಸ್ಕಸ್ ಮಾಡೋದು ವೈ CA ಈಸ್ ಡಿಫಿಕಲ್ಟ್. ಇಲ್ಲಿ CA ಡಿಫಿಕಲ್ಟ್ ಆಗಲಿಕ್ಕೆ ಸ್ವಲ್ಪ ಫ್ಯಾಕ್ಟ್ಸ್ ಇದೆ. ಆ ಫ್ಯಾಕ್ಟ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಿದ್ದೀವಿ. ದ ಫಸ್ಟ್ ಒನ್ ಅಂತ ಹೇಳೋದು, ಇಟ್ ಈಸ್ ಅಬೌಟ್ ದ ಮೈಂಡ್ ಸೆಟ್. ಮೈಂಡ್ಸ್ ಅಂತ ಹೇಳೋದು, ಈಗ ನೀವು PUCಯಲ್ಲಿ ಒಳ್ಳೆದಾಗಿ ಕಲ್ತಿದ್ದೀರಾ, ನೀವು ಒಳ್ಳೆದಾಗಿ ಬರ್ದಿದ್ದೀರಾ, ಒಳ್ಳೆ ಮಾರ್ಕ್ಸ್ ಸಿಕ್ಕಿದೆ. ಸೊ ಇಲ್ಲಿ ನಮಗೆ CA ಅಂತ ಕೋರ್ಸ್ ತೆಗೆಯುವಾಗ, ಸೊ ವಾಟ್ ಈಸ್ ಅ ಡಿಫ್ರೆನ್ಸ್ ಇಲ್ಲಿ CAಯಲ್ಲಿ ಬರೋದು ಸಬ್ಜೆಕ್ಟ್ಸ್ ಓನ್ಲಿ, ರೈಟ್? ಸಬ್ಜೆಕ್ಟ್ಸ್ ಓನ್ಲಿ. ಯಾರು ಪಾಸ್ ಆಗದೆ ಇರುವ ಒಂದು ಹಿಸ್ಟರಿ ಇದೆಯಾ? ಇಲ್ಲ. ತುಂಬ ಜನ 2 lakhs ಪ್ಲಸ್ ಮೆಂಬರ್ಸ್ ಇದ್ದಾರೆ, ಎಷ್ಟೋ ಲಕ್ಷ ಸ್ಟೂಡೆಂಟ್ಸ್ ಇದನ್ನು ಬರೀತಾ ಇದ್ದಾರೆ, ಎಷ್ಟೋ ಸ್ಟೂಡೆಂಟ್ಸ್ ಇದನ್ನು ಪಾಸ್ ಮಾಡ್ತಾರೆ. ಸೊ ಇಲ್ಲಿ ಫಸ್ಟ್ ನಾವು ಚೇಂಜ್ ಮಾಡಬೇಕು ಅಂತ ಹೇಳೋದು ದ ಮೈಂಡ್ ಸೆಟ್. ಸೊ ಯು ಕ್ಯಾನ್ ಡೂ ಇಟ್. ಸೊ ದಿಸ್ ಯು ಕ್ಯಾನ್ ಡೂ ಇಟ್, ದಟ್ಸ್ ದ ಫಸ್ಟ್ ಥಿಂಗ್ ಯು ಹ್ಯಾವ್ ಟು ಕೀಪ್ ಇಟ್ ಇನ್ ಯುವರ್ ಮೈಂಡ್. ದ ಸೆಕೆಂಡ್, ನಾವು ಸ್ವಲ್ಪ ರಿಯಲ್ ಫ್ಯಾಕ್ಟ್ ಹೇಳಬೇಕು ಖಂಡಿತ. ಯಾಕಂತ ಹೇಳಿದರೆ ಇದರದ್ದು ಸಿಲೆಬಸ್ ಅಂತ ಹೇಳೋದು ಸ್ವಲ್ಪ ವಾಸ್ಟ್ ಏರಿಯಾ ಬರುತ್ತೆ. ಇಟ್ ಮೀನ್ಸ್ ಇಟ್ ಕವರ್ಸ್ ಲಾಟ್ ಆಫ್ ಏರಿಯಾ, ಕವರ್ಸ್ ಲಾಟ್ ಆಫ್ ಆಸ್ಪೆಕ್ಟ್. ಯಾಕಂತ ಹೇಳಿದ್ರೆ 1-2 ವಿಷಯಗಳ ಬಗ್ಗೆ ಅಲ್ಲ, ಸ್ವಲ್ಪ ವಾಸ್ಟ್ ಏರಿಯಾ ಬರುತ್ತೆ. ಡೀಪ್ ಆಗಿ ನಾವೇನು ಮಾಡಬೇಕು, ಎಕ್ಸ್ಟೆನ್ಸಿವ್ ಆ್ಯಂಡ್ ಇನ್ ಡೆಪ್ತ್ ಎಕ್ಸ್ಟೆನ್ಸಿವ್ ಇನ್ ಡೆಪ್ತ್ ಅಂತ ಹೇಳುವಾಗ ನಾವು ಸುಮ್ಮನೆ PUC ಡಿಗ್ರಿ ಥರ ನಾವು ಏನಾದರೂ ಬರೆದ್ರೆ ಮಾರ್ಕ್ ಸಿಗುವ ಆ ಒಂದು ಕಾನ್ಸೆಪ್ಟ್ ಅಲ್ಲ CAಗಿರೋದು. ಇದರ ಸಿಲೆಬಸ್ ಅಂತ ಹೇಳೋದು ಒಳ್ಳೆ ರೀತಿಯಲ್ಲಿ ಇನ್ ಡೆಪ್ತ್ ಆಗಿ ನಮಗೆ ಅರೇಂಜ್ ಮಾಡಿ ಕೊಟ್ಟಿದ್ದಾರೆ. ಅದು ಫಸ್ಟ್ ಲೆವೆಲಿಂದ 3rd ಲೆವೆಲ್, ಅಲ್ಟಿಮೇಟ್ ನೀವು CA ಕಂಪ್ಲೀಟ್ ಮಾಡುವ ತನಕ ಇದರದ್ದು ಲೆವೆಲ್ ಅಂತ ಹೇಳೋದು ಒಳ್ಳೆ ರೀತಿಯಲ್ಲಿ ಅರೇಂಜ್ ಮಾಡಿದ್ದಾರೆ. ಆ್ಯಂಡ್ ದ ಮೆಟೀರಿಯಲ್ ಇಸ್ ವೆರಿ ಗುಡ್, ಬಟ್ ಇಟ್ ಹಾಸ್ ವೆರಿ ಡೆಪ್ತ್ ಅನಾಲಿಸಿಸ್ ನಾವು ಮಾಡಬೇಕು. ಥರ್ಡ್ ಪಾಯಿಂಟ್ ಅಂತ ಹೇಳೋದು, ಈ CA ಎಕ್ಸಾಮಿನೇಷನ್ ಮೇನ್ CSCಗೂ CMಗೆ ಬರುತ್ತೆ, ಆದರೆ ಕಂಪ್ಯಾರಿಟಿವ್ಲಿ CAಗೆ ಅಪ್ಲಿಕೇಶನ್ ಟೈಪ್ ಆಫ್ ಕ್ವಶನ್ಸ್ ತುಂಬ ಜಾಸ್ತಿ ಬರುತ್ತೆ. ಅಪ್ಲಿಕೇಶನ್ ಟೈಪ್ ಆಫ್ ಕ್ವಶನ್, ಈ ಅಪ್ಲಿಕೇಶನ್ ಟೈಪ್ ಆಫ್ ಕ್ವಶನ್ಸ್ ಅಂತ ಹೇಳಿದರೆ ಅಪ್ಲಿಕೇಬಲ್ ಟೈಪ್ ಆಫ್ ಕ್ವಶನ್ಸ್, ಅಥವಾ ನಾವಿದನ್ನು ಕೇಸ್ ಸ್ಟಡಿ ಬೇಸ್ಡ್ ಕ್ವಶನ್ಸ್ ಅಂತ ಹೇಳ್ತೀವಿ. ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ಕೇಳೋದು ಎಕ್ಸಾಂಪಲ್, ವಾಟ್ ಈಸ್ ಕಾಲ್ಡ್ ಆಸ್ ಬಿಸ್ನೆಸ್, ಎಲ್ಲರಿಗೂ ಬರೀಬೋದು, ಕರೆಕ್ಟಾ? ಅದೇ ರೀತಿಯಲ್ಲಿ ಒಂದು ಕತೆ ಹೇಳಿ, ಆ ಕಥೆಯಲ್ಲೊಂದು ಕ್ವಶನ್ ಕ್ರಿಯೇಟ್ ಮಾಡಿ, ಯಾಕೆ ಇದು ಬಿಸ್ನೆಸ್ ಮಾಡಬೇಕು ಅಂತ ಕ್ವಶನ್ ಕೇಳಿದರೆ ಅದು ಥಿಂಕ್ ಮಾಡಲಿಕ್ಕೆ ಸ್ವಲ್ಪ ಇಂಟೆಲೆಕ್ಚುವಲ್ ಪವರ್ ಬೇಕು, ಕರೆಕ್ಟ್? ಸೊ ದಟ್ ಈಸ್ ಕಾಲ್ಡ್ ಆಸ್ ಅಪ್ಲಿಕೇಶನ್ ಟೈಪ್ ಆಫ್ ಕ್ವಶನ್ಸ್. ಇಲ್ಲಿ ಮೆಜಾರಿಟಿ ಸ್ಟೂಡೆಂಟ್ಸ್ ಫೇಸ್ ಮಾಡೋ ಒಂದು ಇಶ್ಯೂ ಅಂತ ಹೇಳಿದರೆ, ಈ ಕ್ವಶನ್ ಅರ್ಥ ಮಾಡ್ಕೊಳ್ಳೋಕ್ಕೆ ಸ್ಟೂಡೆಂಟ್ಸ್ ಹಿಡಿಯುವ ಟೈಮ್ ಇದೆಯಲ್ಲ, ಆ ಟೈಮಲ್ಲಿ ಸಕ್ಸಸ್ ಫೇಲಿಯರ್ ಡಿಸೈಡ್ ಆಗುತ್ತೆ. ಸೊ ಎಷ್ಟು ಬೇಗ ನಾವು ಈ ಕ್ವಶನ್ಸ್ ಓದ್ಕೊಂಡು ನಮಗೆ ಅರ್ಥ ಆಗುತ್ತೋ ಅಷ್ಟು ಈಸಿಯಾಗಿ ನಮಗೆ ಉತ್ತರ ಬರಿಬೋದು. ಇಟ್ಸ್ ನಾಟ್ ಅಬೌಟ್ ನೀವು ಎಷ್ಟು ಬರೀತೀರಾ ಅಂತ ಅಲ್ಲ, ಸರ್ ಎಷ್ಟು ಟೈಮ್ ಸಿಗುತ್ತೆ ಸರ್ ಎಕ್ಸಾಮಿನೇಷನಲ್ಲಿ, ಟೈಮ್ ಸಿಗಲ್ಲ. ಸೊ ದಟ್ ಈಸ್ ಅನ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ದ ಸ್ಟೂಡೆಂಟ್ಸ್ ನಾರ್ಮಲಿ ಫೇಸಿಂಗ್. ಸೊ ಇಲ್ಲಿ ಕ್ವಶನ್ ಅನ್ನು ಅರ್ಥ ಮಾಡ್ಕೊಳ್ಳೋಕೆ ಒಂದು ಸ್ಟೂಡೆಂಟ್ಸ್ ಎಷ್ಟು ಟೈಮ್ ಹಿಡಿತಾನೋ, ಎಷ್ಟು ಲೇಟಾಗಿ ಹಿಡಿತಾನೋ ಅಷ್ಟು ಫೈಲಿಯರ್ ರೇಟ್ ಜಾಸ್ತಿ ಬರುತ್ತೆ. ಎಷ್ಟು ಬೇಗ ಕಂಡು ಹಿಡಿದು, ಫಾರ್ ಎಕ್ಸಾಂಪಲ್ ಒಂದು ಕ್ವಶನ್ ಕೇಳುವಾಗ ಎಸ್ ಇದು ಈ ಒಂದು ಪಾಯಿಂಟ್ ಇಂದ ಕೇಳಿದ್ದಾರೆ ಅಂತ ಐಡೆಂಟಿಫಿಕೇಶನ್ ಇದೆಯಲ್ಲ, ದಟ್ ಐಡೆಂಟಿಫಿಕೇಶನ್ ಇಸ್ ವೆರಿ ಡಿಫಿಕಲ್ಟ್. ದಟ್ಸ್ ವೈ CA ಇಸ್ ದ ಡಿಫಿಕಲ್ಟ್ ಕಾನ್ಸೆಪ್ಟ್. ನೆಕ್ಸ್ಟ್ ಅಂತ ಹೇಳೋದು, ನೀವು ಆನ್ಸರ್ ಬರೆಯುವಾಗ ಇನ್ಸ್ಟಿಟ್ಯೂಟ್ ಆದ ICAI ಎಕ್ಸ್ಪೆಕ್ಟ್ಸ್ ಹೈ ಸ್ಟ್ಯಾಂಡರ್ಡ್ಸ್. ಸುಮ್ಮನೆ ನೀವು ಏನಾದರೂ ಬರೆದ್ರೆ ಮಾರ್ಕ್ ಕೊಡಲ್ಲ. ಯಾಕಂತ ಹೇಳಿದರೆ ನಿಮ್ಮನ್ನಿಲ್ಲಿ ಎಕ್ಸಾಮಿನೇಷನ್, ಈಗ ನೀವು ಇಲ್ಲಿ CA ಬರೆದು ಏನಾದರೂ ಒಂದು ಬರೆದು ಪಾಸ್ ಆಗಿಬಿಟ್ರೆ, ನಾಳೆ ನಾವು ಏನೂ ಗೊತ್ತಿಲ್ಲದೆ ಏನಾದರೂ ಬರೆದು ಪಾಸ್ ಆಗಿ ನಾವು ಪ್ರಾಕ್ಟೀಸ್ ಮಾಡುವಾಗ ಜಾಬಲ್ಲಿರುವಾಗ ನಾವು ಒಂದು ತಪ್ಪು ಮಾಡಿದರೆ ಯಾರ ಬೆಲೆ ಹೋಗುತ್ತೆ? ICAI ಅಂತ ಇನ್ಸ್ಟಿಟ್ಯೂಟ್ನ ಬೆಲೆ ಹೋಗುತ್ತೆ. ಸೊ ಅವರು ಯಾರನ್ನೆಲ್ಲ ಪಾಸ್ ಮಾಡ್ತಾರೋ ಆ ಪಾಸ್ ಆಗೋರೆಲ್ಲ ಅಷ್ಟು ಸ್ಟ್ಯಾಂಡರ್ಡ್ ಇರುತ್ತೆ ಅಂತೆ. ಅವರು ಖಂಡಿತವಾಗಿ ಏನು ಮಾಡ್ತಾರೆ, ಅವರು ನಾರ್ಮಲಿ ಅಫಿಕ್ಸ್ ಮಾಡಿನೇ, ನಾರ್ಮಲಿ ಅವರು ಥಿಂಕ್ ಮಾಡಿ ಮಾತ್ರನೇ ಅವರು ಪಾಸ್ ಮಾಡೋದು. ಅದು ಎಲ್ಲ ಲೆವೆಲಲ್ಲೂ ಆ ಥರನೇ. ನೀವು ಇಂಟರಿಗೆ ಹೋದ್ರು, ಫೌಂಡೇಶನಿಗೆ ಹೋದ್ರು, ಸೇಮ್ ಕಾನ್ಸೆಪ್ಟ್. ದ ಫಿಫ್ತ್ ಒನ್ ಅಂತ ಹೇಳೋದು ದ CA ಫೌಂಡೇಶನ್. ನಾರ್ಮಲಿ 3 ಲೆವೆಲಿಗೂ ನೋಡುವಾಗ CA ಫೌಂಡೇಶನ್ ಅಂತ ಹೇಳೋದು ಈಗ ಫಸ್ಟ್ ಲೆವೆಲ್. ಈ ಫಸ್ಟ್ ಲೆವೆಲಲ್ಲಿ ನಿಮಗೆ ತುಂಬ ಕನ್ಫ್ಯೂಷನ್ಸ್ ಇರುತ್ತೆ, ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಸೊ ಇಲ್ಲಿ ಬರುವಾಗ ಕೆಲವರು ಏನು ಮಾಡ್ತಾರೆ, ಸುಮ್ಮನೆ ಅಟೆಂಪ್ಟ್ ಮಾಡ್ತಾರೆ, ಪಾಸಿಂಗ್ ಪರ್ಸೆಂಟೇಜ್ ಕಮ್ಮಿ ಆಗುತ್ತೆ. ಸುಮ್ಮನೆ ಜನರು ಅಟೆಂಡ್ ಮಾಡ್ತಾರೆ, ಓದಲ್ಲ, ಸುಮ್ಮನೆ PUC ಥರ ಓದ್ತಾರೆ, ಫೇಲ್ ಆಗ್ತಾರೆ.
ಸೊ ಇಲ್ಲಿ ಫೌಂಡೇಶನ್ ಲೆವೆಲ್ ನಮಗೆ ಏನೂ ಗೊತ್ತಿಲ್ಲ. ಸೊ ಇಲ್ಲಿ ಫೇಲಿಯರ್ ರೇಟ್ ಅಂತ ಹೇಳಿದ್ರು ತುಂಬ ಜಾಸ್ತಿ ಬರುತ್ತೆ ಸ್ಟೂಡೆಂಟ್ಸಿಗೆ. ಸೊ ಇಲ್ಲಿ CA ಫೌಂಡೇಶನ್ ಬರೆಯೋದು ಇಂಟರಿಗೆ ಹೋದ್ರು ದ ಎಫೆಕ್ಟ್ ವಿಲ್ ಬಿ ಸೇಮ್. ಆದರೆ ನೀವು CA ಫೌಂಡೇಶನ್ ಕ್ಲಿಯರ್ ಮಾಡಿ ನೀವು ಇಂಟರಿಗೆ ಹೋದರೆ ಅಷ್ಟು ನಿಮಗೆ ತೊಂದರೆ ಬರಲ್ಲ. ಯಾಕಂತ ಹೇಳಿದ್ರೆ ಯು ನೋ ವೆರಿ ವೆಲ್ ಹೌ ಟು ರೈಟ್ ದ ಆನ್ಸರ್ಸ್, ಹೌ ಟು ಅಪ್ರೋಚ್ ಯುವರ್ ಎಕ್ಸಾಮಿನೇಷನ್ಸ್. ಆದರೆ ಫೌಂಡೇಶನಲ್ಲಿ ನಿಮ್ಮದು PUC ಮೆಂಟಾಲಿಟಿನೇ ಇರುತ್ತೆ. ದ್ಯಾಟ್ ಈಸ್ ಅ ಮೇನ್ ಪ್ರಾಬ್ಲಮ್. ಓಕೆ, ನೆಕ್ಸ್ಟ್ ಒನ್ ಅಂತ ಹೇಳೋದು ಫೇಲ್ ಆಗಲಿಕ್ಕೆ ಜಾಸ್ತಿ ಕಾರಣ ಸ್ಟ್ರಿಕ್ಟ್ ವ್ಯಾಲ್ಯುವೇಷನ್ ಅಷ್ಟು ಈಸಿ ಆಗಲ್ಲ. ಈ ಲಾಸ್ಟ್ ಟೈಮ್ ಈಗ CA ಫೌಂಡೇಶನ್ ಇದ್ದು ರಿಸಲ್ಟ್ ಅಂತ ಹೇಳುವಾಗ ನಿಯರ್ಲಿ 15%. ಇಟ್ ಮೀನ್ಸ್ 100 ಜನ ಬರೆದ್ರೆ ಕೇವಲ 15 ಜನ ಮಾತ್ರ ಪಾಸ್ ಆಗ್ತಾರೆ. ಸ್ಟ್ರಿಕ್ಟ್ ವ್ಯಾಲ್ಯುವೇಷನ್ಸ್ ಇದೆ, ಸುಮ್ಮನೆ ವ್ಯಾಲ್ಯುವೇಷನ್ಸ್ ಕೊಡಲ್ಲ. ಅದು ಈಗ 0.5 ಮಾರ್ಕ್ಸ್ ಎಲ್ಲ ಕೊಡಬೇಕಾದ್ರೆ ಅಷ್ಟು, ಈಗ ಫಾರ್ ಎಕ್ಸಾಂಪಲ್ ಒಂದು 5 ಮಾರ್ಕಿನ ಕ್ವಶನ್ಗೆ 4.25 ಕೊಡಬೇಕಾದ್ರೆ ಈ 0.5 ಇದೆಯಲ್ಲ ಅದು ಸುಮ್ಮನೆ ಕೊಡಲ್ಲ, ಇಲ್ಲಾಂದರೆ ಕಂಪ್ಲೀಟ್ ಇಗ್ನೋರೇ ಮಾಡ್ತಾರೆ. ಸೊ ಸ್ಟ್ರಿಕ್ಟ್ ವ್ಯಾಲ್ಯುವೇಷನ್ ಅದೇ ನನ್ನ ಫಸ್ಟ್ ಪಾಯಿಂಟ್ ಬೇಸ್ ಮಾಡಿ ನೀವು ಇದೆಲ್ಲ ತೆಗಿಬೇಕು. ಓಕೆನಾ, ನೀವು ಇದೆಲ್ಲ ಏನು ಸರ್ ಸಿಂಪಲ್ ಮ್ಯಾಟರ್ ನನಗೆ ಕಲಿಬೋದು ಅಂತ ಹೇಳಿದರೆ ಸ್ಟಿಕ್ ಟು ವ್ಯಾಲ್ಯುವೇಷನ್ ನಿಮಗೆ ವಿಷಯ ಅಲ್ಲ. ನೀವು ಕರೆಕ್ಟಾಗಿ ಅದೇ ಥರ ಬರೆದ್ರೆ ದೇ ವಿಲ್ ಗಿವ್ ದ ಮಾರ್ಕ್ಸ್. ನೀವು ಬರೆದ್ರೆ ಮಾರ್ಕ್ ಕೊಡಲ್ಲ ಅಂತ ಅಲ್ಲ ನಾನು ಹೇಳಿದ್ದು. ನಾವು ಬರೆಯುವಾಗ ಕರೆಕ್ಟಾಗಿ ಬರೀಬೇಕು. ಸುಮ್ಮನೆ ನಾವು PUC ಥರ ಗೊತ್ತಿರೋದು ಸುಮ್ಮನೆ ಏನಾದರೂ ಬರೆದ್ರೆ ನಮಗೆ ಮಾರ್ಕ್ ಸಿಗಲ್ಲ. ನೆಕ್ಸ್ಟ್ 7 ಅಂತ ಹೇಳೋದು ನಿಮಗೆ ಟೈಮ್ ಪ್ರೆಷರ್ ಅಂತ ಹೇಳೋದು. ಯಾಕಂತ ಹೇಳಿದ್ರೆ ಎಕ್ಸಾಮ್ ಹಾಲಲ್ಲೂ ಸೇಮ್ ನಿಮಗೆ ಟೈಮ್ ಪ್ರೆಷರ್ ಬರುತ್ತೆ. ಅದೇ ರೀತಿಯಲ್ಲಿ ಡ್ಯೂರೇಷನ್ ಅಂತ ಇದೆಯಲ್ಲ, CA ಡ್ಯೂರೇಷನ್ ಅಂತ ಹೇಳೋದು. ಈ ಡ್ಯೂರೇಷನಿಗೆ ನಮಗೆ 4 to 5 years ಬರುತ್ತೆ. ಕೆಲವರು ಮಿಡಲ್ಲಿ ಡ್ರಾಪ್ ಮಾಡ್ತಾರೆ, ಮತ್ತೆ ಬೇರೆ ಫ್ಯಾಮಿಲಿ ಇಶ್ಯೂಸ್ ಬರುತ್ತೆ. ಈ ಟೈಮ್ ಪ್ರೆಷರ್ ಅಂತ ಹೇಳೋದು 2 ಟೈಮ್ ಬರುತ್ತೆ. ಒಂದು ಅಂತ ಹೇಳೋದು ನಿಮಗೆ ಎಕ್ಸಾಮಲ್ಲಿ ಟೈಮ್ ಪ್ರೆಷರ್ ಬರುತ್ತೆ. ನೆಕ್ಸ್ಟ್ ಈ ಥರ ಹೇಳಿದಾಗ ಡ್ಯೂರೇಷನ್. ಈಗ ಫೌಂಡೇಶನಲ್ಲಿ ನೀವು ಒಂದು 2 ಬಾರಿ ಫೇಲ್ ಆಗಿದ್ದೀರಾ, ಮತ್ತೆ ನಿಮಗೆ ಅದು ಡ್ರಾಪ್ ಔಟ್ ಮಾಡ್ತೀರಾ. ಐ ಆಮ್ ಸೇಯಿಂಗ್ ದ ರಿಯಾಲಿಟಿ. ಓಕೆ, ನಾನು ಇಲ್ಲಿ ಮೋಟಿವೇಶನ್ ಮಾಡ್ತಾ ಇಲ್ಲ, ಏನು ರಿಯಲ್ ಆಗಿ ನಡೀತಾ ಇದೆಯೋ ಅದ್ರ ಬಗ್ಗೆ ನಾನು ಫುಲ್ ಡೀಟೇಲ್ಸ್ ಹೇಳ್ತಾ ಇದ್ದೀನಿ. ಸೊ ಇಷ್ಟು ಕಾರಣಗಳಿಂದ CA ಅಂತ ಹೇಳೋದು ಕಂಪ್ಯಾರಿಟಿವ್ಲಿ ಸ್ವಲ್ಪ ಡಿಫಿಕಲ್ಟ್ ಬರುತ್ತೆ. ಸ್ಟ್ಯಾಂಡರ್ಡ್ಸ್ ತುಂಬ ಜಾಸ್ತಿ ಮಾಡ್ತಾರೆ, ವ್ಯಾಲ್ಯುವೇಷನ್ ಸ್ಟಿಕ್ ಬರುತ್ತೆ, ಸಿಲೆಬಸ್ ತುಂಬ ಎಕ್ಸ್ಟೆನ್ಸಿವ್ ಇದೆ, ಅಪ್ಲಿಕೇಶನ್ ಟೈಪ್ ಆಫ್ ಕ್ವಶನ್ಸ್ ಇದೆ. ಸೊ ನಿಮಗೆ ಸ್ವಲ್ಪ ವಿಷಯಗಳೆಲ್ಲ ನಿಮಗೆ ಅರ್ಥ ಆಯಿತು ಅಂತ ನಾನು ಅಂದ್ಕೊಳ್ತಿದ್ದೀನಿ. ನಿಮಗೇನಾದರೂ ಡೌಟ್ ಆ್ಯಂಡ್ ಕ್ಲಾರಿಫಿಕೇಷನ್ಸ್ ಇದ್ದರೆ ನಿಮಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ಬೋದು. ನಿಮಗೆ ಕನ್ನಡದಲ್ಲಿ ನಿಮಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದು. ಇದು ನಿಮಗೋಸ್ಕರ ಇರುವ ಚಾನಲ್, ದೀಕ್ಷಣ ಅಂತ ಹೇಳೋದು ನಿಮಗೋಸ್ಕರ ಇರುವ ಚಾನಲ್. ನಿಮಗೆ ಏನು ಬೇಕಾದ್ರೆ ನಿಮಗೆ ಕೇಳ್ಬೋದು. ನಿಮಗೆ ಏನಾದರೂ ಪರ್ಟಿಕ್ಯುಲರ್ ಟಾಪಿಕ್ ಬಗ್ಗೆ ನಿಮಗೆ ಏನಾದರೂ ಡೌಟ್ ಆ್ಯಂಡ್ ಕ್ಲಾರಿಫಿಕೇಷನ್ಸ್ ಇದ್ದರೆ ನಿಮಗೆ ಮೆಸೇಜ್ ಮಾಡ್ಬೋದು. ನಂಬರ್ ನಾನು ಇಲ್ಲಿ ಕೊಡ್ತೀನಿ, ನೀವು ಮೆಸೇಜ್ ಮಾಡಿ ಕೇಳಿ. ಸೊ ನಾವು ಮುಂದೆಗೆ CA ಫೌಂಡೇಶನ್ ಕ್ಲಾಸಸ್ ಎಲ್ಲ, ನಾವು CA ಫೌಂಡೇಶನ್ ಇಂಟರ್ ಇದು ಎಲ್ಲ ಕ್ಲಾಸಸ್ ಎಲ್ಲ ನಾವು ಕನ್ನಡದಲ್ಲಿ ಪ್ರೊವೈಡ್ ಮಾಡಲಿಕ್ಕೆ ಪ್ಲಾನ್ ಮಾಡ್ತಿದ್ದೀವಿ. ಸೊ ಈಗ ನಿಮ್ಮ ಫ್ರೆಂಡ್ಸ್ ಯಾರಾದರೂ CA ಮಾಡಲಿಕ್ಕೆ ಪ್ಲಾನ್ ಮಾಡ್ತಾ ಇದ್ದರೆ ಅವರಿಗೂ ಈ ವಿಡಿಯೋ ಒಂದು ಶೇರ್ ಮಾಡಿ. ಇದುವರೆಗೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ನೋಡುವವರೆಗೂ ನೆಕ್ಸ್ಟ್ video. Thank you so much.